ಮೂಲಂಗಿ ಹೆಸರು ಕೇಳಿದರೆ ಕೆಲವರು ದೂರ ಓಡುತ್ತಾರೆ, ಆದ್ರೆ ಮೂಲಂಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕರ್ರಿ, ಪರಾಠ, ಸಾಂಬಾರ್ ಅಥವಾ ಸಲಾಡ್ ನಲ್ಲಿ ಹೀಗೆ ವಿವಿಧ ಪದಾರ್ಥಗಳಲ್ಲಿ ಮೂಲಂಗಿಯನ್ನ ಬಳಸಲಾಗುತ್ತದೆ. ಬೇಸಿಗೆಯಲ್ಲಿ ಬೆಳೆಯುವ ವಿವಿಧ ರೀತಿಯ ಮೂಲಂಗಿಗಳಿವೆ ಮತ್ತು ಕೆಲವು ಚಳಿಗಾಲದಲ್ಲಿ ಸಹ ಬೆಳೆಯುತ್ತವೆ. ಇದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ. ಉದಾಹರಣೆಗೆ, ಮೂಲಂಗಿ ವಾಸ್ತವವಾಗಿ ನಮ್ಮ ಯಕೃತ್ತು ಮತ್ತು ಹೊಟ್ಟೆಯನ್ನ ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಕಪ್ಪು ಮೂಲಂಗಿ ಮತ್ತು ಅದರ ಎಲೆಗಳನ್ನ ಕಾಮಾಲೆಗೆ ಚಿಕಿತ್ಸೆ ನೀಡಲು ದೀರ್ಘಕಾಲದವರೆಗೆ ಬಳಸಲಾಗುತ್ತದೆ, ಏಕೆಂದರೆ ಇದು ಹೆಚ್ಚುವರಿ ಬಿಲಿರುಬಿನ್ ಅನ್ನ ತೊಡೆದು ಹಾಕುತ್ತದೆ. ಹಾಗಾದ್ರೆ ಬನ್ನಿ, ಮೂಲಂಗಿಯಿಂದ ನಮಗೆ ಸಿಗುವಂತಹ ಆರೋಗ್ಯದ ಪ್ರಯೋಜನಗಳನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಮೂಲಂಗಿ ನಮ್ಮ ಕೆಂಪು ರಕ್ತ ಕಣಗಳಿಗೆ ಹಾನಿಯಾಗುವುದನ್ನ ತಪ್ಪಿಸುತ್ತದೆ ಮತ್ತು ಈ ಪ್ರಕ್ರಿಯೆಯಲ್ಲಿ ರಕ್ತಕ್ಕೆ ಆಮ್ಲಜನಕದ ಪೂರೈಕೆಯನ್ನ ಕೂಡ ಹೆಚ್ಚಿಸುತ್ತದೆ. ಇನ್ನು ನಿಮ್ಮ ಸಲಾಡ್ ನಲ್ಲಿ ಸೇರಿಸಿ ಇದನ್ನ ಸೇವಿಸಿದರೆ ಮೂಲಂಗಿಯು ನಿಮ್ಮ ದೇಹಕ್ಕೆ ಅಗತ್ಯವಿರುವ ಫೈಬರ್ ಗಳನ್ನ ಒದಗಿಸುತ್ತದೆ. ಆದ್ದರಿಂದ ನಿಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ. ಇದು ಪಿತ್ತರಸದ ಉತ್ಪಾದನೆಯನ್ನ ನಿಯಂತ್ರಿಸುತ್ತದೆ, ನಿಮ್ಮ ಯಕೃತ್ ಮತ್ತು ಮೂತ್ರಕೋಶವನ್ನ ರಕ್ಷಿಸುತ್ತದೆ. ಇನ್ನು ಮೂಲಂಗಿಯು ಆಂಥೋಸಿಯಾನಿನ್ಗಳ ಉತ್ತಮ ಮೂಲವಾಗಿದ್ದು, ಅದು ನಮ್ಮ ಹೃದಯವನ್ನ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನ ಕಡಿಮೆ ಮಾಡುತ್ತದೆ. ಜೊತೆಗೆ ಅವು ವಿಟಮಿನ್ ಸಿ, ಫೋಲಿಕ್ ಆಮ್ಲ ಮತ್ತು ಫ್ಲೇವನೈಡ್ ಗಳನ್ನ ಸಹ ಹೊಂದಿರುತ್ತವೆ. ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಮೂಲಂಗಿ ಅವಶ್ಯಕ. ಮೂಲಂಗಿಯು ನಿಮ್ಮ ದೇಹಕ್ಕೆ ಪೊಟ್ಯಾಷಿಯಂ ಅನ್ನು ಒದಗಿಸುತ್ತದೆ. ಇದು ನಿಮ್ಮ ರಕ್ತದೊತ್ತಡವನ್ನ ಕಡಿಮೆ ಮಾಡಲು ಮತ್ತು ನಿಮ್ಮ ರಕ್ತದ ಹರಿವನ್ನ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ನೀವು ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿದ್ದರೆ ಮೂಲಂಗಿ ಅದಕ್ಕೆ ಪರಿಹಾರ ಎಂದು ಹೇಳಬಹುದು. ಇನ್ನು ಮೂಲಂಗಿಯಲ್ಲಿ ಹೆಚ್ಚಿನ ವಿಟಮಿನ್ ಸಿ ಇರುವುದರಿಂದ ಇದು ಸಾಮಾನ್ಯ ಶೀತ ಮತ್ತು ಕೆಮ್ಮಿನಿಂದ ನಿಮ್ಮನ್ನ ರಕ್ಷಿಸುತ್ತದೆ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತದೆ. ಆದರೆ ನೀವು ಇದನ್ನ ನಿಯಮಿತವಾಗಿ ಸೇವಿಸಬೇಕು. ಇದು ಹಾನಿಕಾರಕ ಸ್ವತಂತ್ರ ರಾಡಿಕಲ್ಸ್ ವಿರುದ್ಧ ರಕ್ಷಣೆ ನೀಡುತ್ತದೆ ಹಾಗೂ ಉರಿಯೂತ ಪರಿಹಾರಕ್ಕೆ ಕೂಡ ಸಹಾಯ ಮಾಡುತ್ತದೆ. ಇನ್ನು ಕೆಂಪು ಮೂಲಂಗಿಯಲ್ಲಿ ವಿಟಮಿನ್ ಇ, ಎ, ಸಿ, ಬಿ6 ಮತ್ತು ಕೆ ಜೊತೆಗೆ ಇದು ಆಂಟಿ ಆಕ್ಸಿಡೆಂಟ್ಗಳು, ಫೈಬರ್, ಸತ್ತು, ಪೊಟ್ಯಾಷಿಯಂ, ಫಾಸ್ಫರಸ್, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಮ್ಯಾಂಗ್ನೀಸ್ ನಲ್ಲಿ ಅಧಿಕವಾಗಿದೆ. ಮೂಲಂಗಿಯನ್ನ ಪದೇ ಪದೇ ತಿನ್ನುವರು ಕಾಮಾಲೆಯಂತಹ ಸಮಸ್ಯೆಗಳಿಗೆ ಒಳಗಾಗುವುದಿಲ್ಲ. ಮೂಲಂಗಿ ದೇಹದ ಮೇಲಿನ ಬಿಳಿ ಚುಕ್ಕೆಗಳನ್ನು ಸಹ ತೆಗೆದು ಹಾಕುತ್ತದೆ. ಮೂಲಂಗಿಯಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿರುತ್ತದೆ. ಆಹಾರದಲ್ಲಿ ಸಾಕಷ್ಟು ಪ್ರಮಾಣದ ಪೊಟ್ಯಾಷಿಯಂ ಇದ್ದರೆ ರಕ್ತ ಪರಿಚಲನೆ ಸರಾಗವಾಗಿ ನಡೆಯುತ್ತದೆ. ಅಷ್ಟೇ ಅಲ್ಲ, ಕಾಲಜನ್ ಉತ್ಪಾದನೆಯಲ್ಲಿ ಮೂಲಂಗಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಇದು ನಮ್ಮ ರಕ್ತನಾಳಗಳನ್ನ ಹೆಚ್ಚಿಸುತ್ತದೆ. ಇನ್ನು ಈ ತರಕಾರಿ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಹೆಚ್ಚು ಉತ್ತಮವಲ್ಲ, ಆದರೆ ಇದು ಆಮ್ಲೀಯತೆ, ಬೊಜ್ಜು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಮತ್ತು ವಾಕರಿಕೆ ಇತ್ಯಾದಿಗಳನ್ನ ಸರಿಪಡಿಸಲು ಸಹಾಯ ಮಾಡುತ್ತದೆ. ನೀವು ಬೇಸಿಗೆಯಲ್ಲಿ ಮೂಲಂಗಿಯನ್ನ ಸ್ವಲ್ಪ ಹೆಚ್ಚು ತಿನ್ನುವುದು ಉತ್ತಮ, ಏಕೆಂದರೆ ಹೆಚ್ಚಿನ ನೀರಿನ ಅಂಶದಿಂದಾಗಿ ದೇಹವನ್ನ ಹೈಡ್ರೇಟ್ ಆಗಿರಿಸುತ್ತದೆ. ಕ್ಯಾನ್ಸರ್ ಕಾಯಿಲೆಯನ್ನು ನಿರ್ಲಕ್ಷಿಸಿದರೆ ಜೀವಕ್ಕೆ ಅಪಾಯ. ಈ ವಿಷಯದಲ್ಲಿ ಯಾವುದೇ ಹುರುಳಿಲ್ಲ. ಆದರೆ ನೆನಪಿಡಿ, ಕ್ಯಾನ್ಸರ್ ರೋಗ ಬಂದರೆ ಸಾವು ಖಚಿತ ಎನ್ನುವುದು ಎಷ್ಟು ಸತ್ಯವೋ ಅದೇ ರೀತಿ ಅದನ್ನ ನಿಯಂತ್ರಣ ಮಾಡಿಕೊಳ್ಳಬಹುದು ಮತ್ತು ಬರುವ ಸಾವಿನ ದಿನಾಂಕವನ್ನ ಮುಂದಕ್ಕೆ ಹಾಕಬಹುದು ಎನ್ನುವುದು ಕೂಡ ಅಷ್ಟೇ ಸತ್ಯ. ಇದಕ್ಕಾಗಿ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಆರಂಭದಿಂದಲೇ ತಂದುಕೊಂಡು ತುಂಬಾ ಕಟ್ಟುನಿಟ್ಟಾದ ಆಹಾರ ಪದ್ಧತಿಯನ್ನ ಅನುಸರಿಸುವುದರಿಂದ ಈ ಭಯಾನಕ ಕಾಯಿಲೆಯನ್ನ ನಿಯಂತ್ರಿಸಬಹುದು. ಇನ್ನು ಈ ಕ್ಯಾನ್ಸರ್ ನಲ್ಲಿಯೂ ಕೂಡ ಹಲವಾರು ವಿಧಗಳಿದ್ದು ಎಲ್ಲವೂ ಕೂಡ ಮನುಷ್ಯನ ಆರೋಗ್ಯಕ್ಕೆ ತುಂಬಾನೇ ಅಪಾಯಕಾರಿ. ಹಾಗಾದ್ರೆ ತ್ವಚೆಯ ಅನಾರೋಗ್ಯಕ್ಕೆ ಕಾರಣವಾಗಿ ಕೊನೆಗೆ ತ್ವಚೆಯ ಸೌಂದರ್ಯವನ್ನ ಹಾಳು ಮಾಡುವ ಚರ್ಮದ ಕ್ಯಾನ್ಸರ್ ಅನ್ನ ನಿಯಂತ್ರಿಸಲು ಸೀಮೆ ಬದನೆಕಾಯಿ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಸಾಮಾನ್ಯವಾಗಿ ಕೆಲವರಲ್ಲಿ ಈ ಕ್ಯಾನ್ಸರ್ ಚರ್ಮದ ಮೇಲ್ಭಾಗದಲ್ಲಿ ಗಂಟುಗಳ ರೂಪದಲ್ಲಿ ಕಂಡು ಬಂದರೆ, ಇನ್ನು ಕೆಲವರಲ್ಲಿ ಚರ್ಮದ ಮೇಲೆ ಗಾಯಗಳ ರೀತಿ, ಸೋಂಕುಗಳ ರೀತಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತದೆ. ಒಂದಂತೂ ಸತ್ಯ, ಈ ಭಯಾನಕ ಕ್ಯಾನ್ಸರ್ ಕಾಯಿಲೆ ಮನುಷ್ಯನ ದೇಹದೊಳಗೆ ಮಿತಿಮೀರಿ ಹೋದರೆ ಅದನ್ನು ಸಂಪೂರ್ಣವಾಗಿ ಗುಣಪಡಿಸಲು ಅಂತೂ ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ಇದನ್ನು ಬರದಂತೆ ಎಚ್ಚರಿಕೆ ವಹಿಸುವುದು ತುಂಬಾ ಅಗತ್ಯ.
ಹೀಗಾಗಿ ಚರ್ಮದ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಕೆಲವೊಂದು ಆರೋಗ್ಯಕಾರಿ ಆಹಾರ ಪದ್ಧತಿಗಳ ಜೊತೆಗೆ ವಿವಿಧ ಹಣ್ಣು ಹಸಿರೆಲೆ ತರಕಾರಿಗಳನ್ನ ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವುದರಿಂದ ಹೆಚ್ಚು ಅನುಕೂಲವಿದೆ. ಇದಕ್ಕೆ ಅನುಕೂಲಕರವಾದ ತರಕಾರಿ ಎಂದರೆ ಅದು ಸೀಮೆ ಬದನೆಕಾಯಿ. ನೀವು ಕೂಡ ಕೇಳಿರಬಹುದು, ನಮ್ಮ ದೇಹದ ಚರ್ಮ ಸುಮಾರು 7 ಪದರಗಳನ್ನ ಹೊಂದಿರುತ್ತದೆ. ಇನ್ನು ಚರ್ಮದ ಕ್ಯಾನ್ಸರ್ ಉಂಟಾಗುವ ಸಂದರ್ಭದಲ್ಲಿ ಹೊರಭಾಗದ ಚರ್ಮದ ಪದರದ ಸ್ವಲ್ಪ ಕೆಳಭಾಗದಲ್ಲಿ ಜೀವಕೋಶಗಳು ಒಟ್ಟಾಗಿ ಸಣ್ಣ ಗಂಟು ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದು ಕ್ರಮೇಣವಾಗಿ ಅಭಿವೃದ್ಧಿ ಆಗುವುದರಿಂದ ದೇಹದ ಇತರ ಭಾಗಗಳಿಗೆ ಅಷ್ಟು ವೇಗವಾಗಿ ಹರಡುವುದಿಲ್ಲ. ಅಧ್ಯಯನದ ಪ್ರಕಾರ ಸೀಮೆ ಬದನೆಕಾಯಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಸಫೋನಿನ್ ಮತ್ತು ಫ್ಲೇವನಾಯ್ಡ್ ಎಂಬ 2 ಪ್ರಭೇದದ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೆಚ್ಚಾಗಿ ಕಂಡುಬರುತ್ತದೆ. ಇವುಗಳು ದೇಹದಲ್ಲಿ ಅಡಗಿರುವ ಫ್ರೀ ರಾಡಿಕಲ್ ಅಂಶಗಳ ವಿರುದ್ಧ ಹೋರಾಡಿ ಕ್ಯಾನ್ಸರ್ ಸಮಸ್ಯೆಯ ವಿರುದ್ಧ ರಕ್ಷಣೆಯನ್ನ ನೀಡುತ್ತದೆ. ಇನ್ನೊಂದು ಈ ತರಕಾರಿಯ ವಿಶೇಷತೆ ಏನೆಂದ್ರೆ ಇದರ ಮೇಲ್ಭಾಗದ ಹಾಗೂ ಒಳಭಾಗದಲ್ಲಿ ಸಿಪ್ಪೆಯಲ್ಲಿ ಭಯಾನಕ ಕ್ಯಾನ್ಸರ್ ಕಣಗಳ ವಿರುದ್ಧ ಹೋರಾಡುವ ಆಂಟಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣ ಹೇರಳವಾಗಿ ಕಂಡುಬರುತ್ತದೆ. ಹಾಗಾಗಿ ಇದು ಚರ್ಮದ ಕ್ಯಾನ್ಸರ್ ಸಮಸ್ಯೆಯ ವಿರುದ್ಧ ರಕ್ಷಣಾತ್ಮಕ ಹಾಗೂ ಪರಿಣಾಮಕಾರಿ ಪ್ರಭಾವ ಬೀರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.